ಧಾರವಾಡ ಜಿಲ್ಲೆಯನ್ನ ಎಲ್ಲರೂ ಸೇರಿಕೊಂಡು ಅಭಿವೃದ್ಧಿ ಮಾಡೋಣ, ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನೂತನ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಭೇಟಿ ನೀಡಿದಂತಹ ವೇಳೆ ಅವರು ಮಾಧ್ಯಮದ ಜೊತೆ ಪ್ರತಿಕ್ರಿಯೆ ನೀಡಿ ಮಾತನಾಡ್ತಾರೆ. ಅವರು ನೋಡಿ, ಧಾರವಾಡ ಜಿಲ್ಲೆಗೆ ಎರಡನೇ ಬಾರಿ ಅವಕಾಶ ಸಿಕ್ಕಿದೆ. ಸಾಂಸ್ಕೃತಿಕ ನಗರಿ ಹಾಗೂ ವಿದ್ಯಾನಗರಿ ಅಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ತೇನೆ. ರೈತರ ಸಮಸ್ಯೆ, ಅನೇಕ ಸಮಸ್ಯೆಗಳ ಬಗ್ಗೆ ನಾನು ಜನಪರ ಆಡಳಿತವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ನಂದು ಎರಡನೇ ಬಾರಿ ನಾನಿಂದು ಪೋಸ್ಟಿಂಗ್ ಆಗಿದ್ದು. ಧಾರವಾಡ ಜಿಲ್ಲೆ ಒಂದು ಸಾಂಸ್ಕೃತಿಕ ಹಾಗೂ ವಿದ್ಯಾನಗರಿ ಅಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಇಶ್ಯೂಸ್ಗಳಿದೆ. ಅದರ ಜೊತೆಗೆ ಸಾಕಷ್ಟು ಒಳ್ಳೆಯದು ಕೂಡ ಈ ಜಿಲ್ಲೆಯಲ್ಲಿ ಇರೋದ್ರಿಂದ ಮೊದಲು ಆದ್ಯತೆ ಬಂದು ಈಗಷ್ಟೇ ಸಮ್ಮರ್ ಬರುವಂಥ ಒಂದು ಪರಿಸ್ಥಿತಿ ಇದ್ದು ಕುಡಿಯೋ ನೀರಿನ ಇಶ್ಯೂಸ್ಗಳನ್ನು ಹೇಗೆ ಬಗೆಹರಿಸಬೇಕು ಅನ್ನೋದನ್ನು ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ. ಅದಷ್ಟೇ ಅಲ್ಲದೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಇರಬಹುದು, ರೈತರ ಇಶ್ಯೂಸ್ ಇರಬಹುದು, ಮತ್ತು ಬೇರೆ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಜನರಿಗೆ ಬೇರೆ ಏನು ಇಶ್ಯೂಸ್ ಇದೆ ಅವುಗಳನ್ನ ಖಂಡಿತವಾಗ್ಲೂ ನಾವು ಪರಿಹರಿಸಲಿಕ್ಕೆ ಯತ್ನಿಸ್ತೀವಿ. ಒಂದು ಜನರ ಪರವಾಗಿರುವಂಥ ಒಂದು ಆಡಳಿತವನ್ನು ಕೊಡೋದಕ್ಕೆ ನಾವು ಯತ್ನಿಸ್ತೀವಿ. ನಮ್ಮ ಜೊತೆಗೆ ನಮ್ಮ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಹಾಗೂ ನಮ್ಮ ಎಲ್ಲ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಸಿಬ್ಬಂದಿಯವ್ರ ಜೊತೆಗೆ ಸೇರಿಕೊಂಡು ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಯತ್ನಿಸ್ತೀವಿ. ಖಂಡಿತವಾಗ್ಲೂ ನಮ್ಮ ಹಿಂದೆ ಇರುವಂತಹ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ದಿವ್ಯಾ ಪ್ರಭು ಅವರು ಏನು ಕೆಲಸ ಮಾಡಿದ್ದಾರೆ ಅದನ್ನು ಅವ್ರು ಮಾಡಿರೋಂಥ ಎಲ್ಲ ಒಳ್ಳೆಯ ಕೆಲಸಗಳನ್ನು ನಾವು ಖಂಡಿತವಾಗ್ಲೂ ಮುಂದೆ ಒರೆಸ್ತೀವಿ. ಅವುಗಳನ್ನ ಇನ್ನೂ ಉತ್ತಮಗೊಳಿಸಲಿಕ್ಕಾದಷ್ಟು ನಾವು ಸಾಧ್ಯ ಪಡ್ತೀವಿ. ಸಾಕಷ್ಟು ಹುಬ್ಳಿಯಲ್ಲಿ ಫ್ಲೈಓವರ್ಸ್ ಸಾಕಷ್ಟು ಸ್ಲೋ ವರ್ಕ್ ಆಗ್ತಿದೆ. ಇದ್ರ ಬಗ್ಗೆ ಬೇರೆ ಬೇರೆ ಕೋಆರ್ಡಿನೇಷನ್ ಡಿಪಾರ್ಟ್ಮೆಂಟ್ ಈ ಬಗ್ಗೆ ಇವತ್ತು ಸಾಯಂಕಾಲ ನಾವು ಈ ಧಾರವಾಡ ವಿ ವಿಲ್ ಎಕ್ಸ್ಪ್ಲೋರ್ ಏನು ಸೊಲ್ಯೂಷನ್ಸ್ ಅದಕ್ಕೆ ಟೆಂಪ್ರರಿ ಬದಲು ಸ್ವಲ್ಪ ಜಾಸ್ತಿ ಬಾಳಿಕೆ ಬರುವಂಥ ಸೊಲ್ಯೂಷನ್ಸ್ ಏನಿದೆ, ಪರ್ಮನೆಂಟ್ ಸೊಲ್ಯೂಷನ್ ಇದೆ ಅಂತ ನಾವು ಖಂಡಿತವಾಗ್ಲೂ ಎಕ್ಸ್ಪ್ಲೋರ್ ಮಾಡ್ತೀವಿ ಮತ್ತು ಅವುಗಳನ್ನ ಅಳವಡಿಸಲಿಕ್ಕೆ ನಾವು ಖಂಡಿತ ಕ್ರಮ ತಗೊಳ್ತೀವಿ. ಸೊ ನಾನು ಇದನ್ನು ಚರ್ಚೆ ಮಾಡಿ ನಿಮಗೆ ನೆಕ್ಸ್ಟ್ ಮಾತಾಡ್ತೀನಿ ಇದ್ರ ಬಗ್ಗೆ. ಏನಾಗ್ತಿದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಅಂತ ನಾನು ನೋಡಬೇಕಾಗುತ್ತೆ. ಸೊ ನನಗೆ ಒಂದು ಸ್ವಲ್ಪ ನೀವು ಟೈಮ್ ಕೊಡಬೇಕಾಗುತ್ತೆ. ಇದು ತಾವು ಸಮಸ್ಯೆ ಗಮನಕ್ಕೆ ತಂದಿರೋದಕ್ಕೆ ಧನ್ಯವಾದ. ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಹಳೆ ಪದ್ಧತಿನ ಚಲೋ ಐತೆ ಮೇಡಮ್. ಹಳ್ಳಿಯಿಂದ ಬಂದು ಅಪ್ಲಿಕೇಶನ್ ಹಾಕಿ ಬೆಳಗ್ಗೆ ಅಥವಾ ಸಾಯಂಕಾಲ ಕೊಟ್ಟು ಬಿಟ್ಟಿದ್ರು ಮುಗಿದು ಬಹಳ ರೈತರಿಗೆ ಭಾಳ ತೊಂದರೆ. ಡೆಫಿನೆಟ್ಲಿ ವಿ ವಿಲ್ ಲುಕ್ ಇನ್ ಟು ಇಟ್. ಗಿವ್ ಇಸ್ ಸಮ್ ಟೈಮ್. ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ, ಏನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಅಥವಾ ನಾನೇನು ಈ ಜಿಲ್ಲೆಗೆ ಬಂದಿದ್ದೀನಿ, ಇಲ್ಲಿ ಎರಡನೇ ಬಾರಿಗೆ ಬರ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಈ ಭಾಗದಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ರೈತರ ಸಮಸ್ಯೆ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳೇನಿದೆ ಅದೆಲ್ಲವನ್ನೂ ಕೂಡ ಮಾಡ್ತೀನಿ ಅಂತ ಹೇಳಿದರೆ ಇನ್ನು ಮುಂದೆ ಬರುವಂತಹ ಒಂದು ಆದೇಶಗಳನ್ನು ಕೂಡ ಕಾನೂನು ರೀತಿಯಲ್ಲಿ ನಾವು ಪಾಲಿಸ್ತೀವಿ ಅಂತ ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.